ಇತ್ತೀಚಿನ ದಿನಗಳಲ್ಲಿ ಜನರನ್ನು ಶಾಲೆಯತ್ತ ಆಕರ್ಷಿಸಲು ವಿನೂತನ ಹೆಸರುಗಳನ್ನು ನೀಡಲಾಗ್ತಾ ಇದೆ. ಇಂಥದೇ ಒಂದು ವಿಭಿನ್ನವಾದ ಹೆಸರನ್ನು ಒಳಗೊಂಡ ಶಾಲೆಯೇ ಗೇಟ್ ಶಾಲೆ. ಗೇಟ್ ಶಾಲೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಬಾಲ್ಯ ಅದೆಷ್ಟು ಸುಮಧುರ. ಬಾಲ್ಯ ಎಂದಾಗ ನಮ್ಮೆಲ್ಲರ ನೆನಪಿಗೆ ಬರುವುದು ಶಾಲಾ ದಿನಗಳು. ಶಾಲಾ ದಿನಗಳ ಪಾಠ, ತುಂಟಾಟ, ಬುತ್ತಿ ಊಟ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪಾಗಿಯೇ ಉಳಿದಿದೆ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಇತ್ತೀಚಿನ ದಿನಗಳಲ್ಲಿ ಹೆತ್ತವರು ತಮ್ಮ ಮಕ್ಕಳನ್ನು ಕಾನ್ವೆಂಟ್ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಕಳಿಸುವುದು ಒಂದು ಟ್ರೆಂಡ್ ಆಗಿ ಹೋಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ದಶಕಗಳ ಹಿಂದೆ ಬಹುತೇಕ ಹೆತ್ತವರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಕಳಿಸ್ತಾ ಇದ್ರು. ಸರ್ಕಾರಿ ಶಾಲೆಗಳಲ್ಲಿ ಕಲಿತ ಅದೆಷ್ಟೋ ಮಂದಿ ಇಂದು ಪ್ರಪಂಚಾದ್ಯಂತ ಅತ್ಯಂತ ಉನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಹಲವಾರು ನೆನಪುಗಳನ್ನು ಹೊತ್ತು ತರುವ ಈ ಸರ್ಕಾರಿ ಶಾಲೆಗಳ ಸಾಲಿಗೆ ನಮ್ಮ ನೆರೆಯ ರಾಜ್ಯವಾದ ಕೇರಳದ ಮಂಜೇಶ್ವರದಲ್ಲಿ ಇಂಥದೇ ಒಂದು ಶಾಲೆ ಇದೆ. ಇದುವೇ ಗೇಟ್ ಶಾಲೆ. ಸಾವಿರದ 1910ರಲ್ಲಿ ಲೋಕಾರ್ಪಣೆಗೊಂಡ ಈ ಶಾಲೆಯು ಸುಮಾರು 108 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಹಲವಾರು ಮಕ್ಕಳ ಭವಿಷ್ಯವನ್ನು ರೂಪಿಸಿದೆ. ಜನವರಿ 31ರಂದು ಈ ಶಾಲೆಯಲ್ಲಿ ಸಾರ್ವಜನಿಕ ವಿದ್ಯಾಭ್ಯಾಸ ಸಂರಕ್ಷಣಾ ಯಜ್ಞ ಎಂಬ ಕಾರ್ಯಕ್ರಮ ನಡೆದಿತ್ತು. ಬನ್ನಿ ಈ ಕಾರ್ಯಕ್ರಮದ ತುಣುಕುಗಳನ್ನು ನೋಡೋಣ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು.
ದಿನದ ಶುಭಾಶಯಗಳು. ವೇದಿಕೆಯಲ್ಲಿ ಆಸೀನರಾಗಿದ್ದ ಅತಿಥಿಗಳೇ, ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ನಮ್ಮ ಶಾಲೆಯ PTA ಅಧ್ಯಕ್ಷರು ಶ್ರೀ ಅಬೂಬಕರ್. ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ನಮ್ಮ PTA ಪಂಚಾಯತ್ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಅಬ್ದುಲ್ ಅಜೀಜ್ ಹಾಜಿ. ಹಾಗೂ ಇಂದು ನಾವು ಸನ್ಮಾನಿಸಲಿದ್ದೇವೆ ನಮ್ಮ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಮೆಂಬರು, ಅದಲ್ಲದೆ ಈ ಊರಿನ ಚಿರಪರಿತರಾದ ಆಧ್ಯಾತ್ಮಿಕವಾಗಿ ನಮಗೆಲ್ಲರಿಗೂ ನೇತೃತ್ವ ನೀಡುವಂತಹ ಶ್ರೀ ತಂಗಣ್ ಸರ್, ನಮ್ಮ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು, ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ AEO ಹಾಗೂ ನಮ್ಮ SSAR ಅಧಿಕೃತರು BPO ಸರ್ ಈಗ ಬರ್ತಾ ಇದ್ದಾರೆ. ಅಲ್ಲದೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ನೆರೆದ PTA ಪದಾಧಿಕಾರಿಗಳೇ, PTA ಸದಸ್ಯರೇ, ಊರ ಶಾಲಾಭಿಮಾನಿಗಳೇ, ಶಾಲಾ ಅಧ್ಯಾಪಕರೇ, ಮಕ್ಕಳೇ, ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ, ಮಧುರ ಕನ್ನಡ ವಿದ್ಯಾರ್ಥಿಗಳಿಂದ ಸ್ವಾಗತ ನೃತ್ಯ, ಶಾಲಾ ಮುಖ್ಯೋಪಾಧ್ಯಾಯಿನಿಯಾದ ಐಡಾ ಸೋಫಿಯಾ ಡಿಸೋಜಾ ಇವರಿಂದ ಸ್ವಾಗತ ಭಾಷಣ ನಡೆಯಿತು. ನೆನಪು ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು, ಸವಿ ಸವಿ ನೆನಪು, ಸಾವಿರ ನೆನಪು. ಮೊದಲು ಹಿಡಿದ ಬಣ್ಣದ ಚಿಟ್ಟೆ, ಮೊದಲು ಕದ್ದ ಜಾತ್ರೆ. ಕಾರ್ಯಕ್ರಮವನ್ನು ಅತ್ತ ಉಳ್ಳತ್ತಂಗಳ್ ಉದ್ಘಾಟನೆಗೊಳಿಸಿದರು. ಶ್ರೀಮತಿ ವೀಣಾ ಟೀಚರ್ ಅವರು ಅಕಾಡೆಮಿಕ್ ಪ್ಲಾನ್ಗಳನ್ನು ಮಂಡಿಸಿದರು. ಮೊದಲು ಕೂಡಿಟ್ಟ ಹುಂಡಿಯ ಕಾಸು, ಮೊದಲು ಕಂಡ ಟೂರಿಂಗ್ ಸಿನಿಮಾ, ಮೊದಲು ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲಳಿಸಿದ ಗೆಳೆಯನ ಮರಣ. ಶ್ರೀಮತಿ ಸೌಭಾಗ್ಯ ಟೀಚರ್ ಮಧುರ ಕನ್ನಡದ ಅಭಿಪ್ರಾಯವನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಗೋಪಾಲ್ ಕೃಷ್ಣ ತಂತ್ರಿಗಳು ಹಾಗೂ ಅತ್ತ ಉಳ್ಳ ತಂಗಳವರನ್ನು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಂಚಾಯತ್ ವಾರ್ಡ್ ಸದಸ್ಯೆ ಶ್ರೀಮತಿ ಪ್ರಮೀಳಾ, BPO ಆಫೀಸರ್ ಆಗಿರುವ ವಿಜಯ್ ಕುಮಾರ್, AEO ದಿನೇಶ್ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಬೂಬಕರ್ ವಹಿಸಿದರು.
ಕಾರ್ಯಕ್ರಮದಲ್ಲಿ ಬಶೀರ್ ಅವರು ಧನ್ಯವಾದಗೈದರು. ಪ್ರಿಯಾಂಕಾ ಟೀಚರ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ಮಕ್ಕಳ ಹೆತ್ತವರು ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಪ್ರಮಾಣ ಪತ್ರ ಕೊಟ್ಟು ಅಭಿನಂದಿಸಲಾಯಿತು. ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲು ಅಳಿಸಿದ ಗೆಳೆಯನ ಮರಣ. ಈ ಸಂದರ್ಭದಲ್ಲಿ ಶಾಲೆಯ ಆವರಣದಲ್ಲಿ ಪುಟ್ಟ ಮಕ್ಕಳು ಮಾಡಿರುವಂತಹ ವಿನೂತನ ಕಲಾಕೃತಿಗಳನ್ನು ಪ್ರದರ್ಶಿಸಲಾಯಿತು. ಬನ್ನಿ ಇಂಥ ವಿಭಿನ್ನ ಕಲಾಕೃತಿಗಳನ್ನು ನೋಡ್ಕೊಂಡು ಬರೋಣ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಈ ಶಾಲೆಯಲ್ಲಿ 1ರಿಂದ 4ನೇ ತರಗತಿಯವರೆಗೆ ಸುಮಾರು 100ರಷ್ಟು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದು 5 ಶಿಕ್ಷಕಿಯರು ಮಕ್ಕಳ ಭವಿಷ್ಯಕ್ಕಾಗಿ ದುಡಿಯುತ್ತಾ ಇದ್ದಾರೆ. ಬನ್ನಿ ಈ ಶಾಲೆಯ ಕ್ಲಾಸ್ ರೂಮ್ಗಳನ್ನು ನೋಡ್ಕೊಂಡು ಬರೋಣ. ಸವಿ ಸವಿ ನೆನಪು ಸಾವಿರ ನೆನಪು,
ಸಾವಿರ ಕಾಲಕ್ಕೂ ಸವೆಯದ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ ಯಾವುದೋ ಒಂದು ಪಡೆದ ಹಾಗೆ ಅಮ್ಮನ ಮಡಿಲ ಅಪ್ಪಿದ ಹಾಗೆ ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಈ ಗೇಟ್ ಶಾಲೆಯ ಗುಣಮಟ್ಟವನ್ನು ತಿಳಿದ ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಂದ ಬಿಡಿಸಿ ಈ ಗೇಟ್ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಇದು ಈ ಶಾಲೆಯ ಮತ್ತೊಂದು ವಿಶೇಷತೆ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು ಮೊದಲು ಹಿಡಿದ ಬಣ್ಣದ ಚಿಟ್ಟೆ ಮೊದಲು. ಈ ಶಾಲೆಯ ಆಡಳಿತ ವ್ಯವಸ್ಥೆಯನ್ನು ಗಮನಿಸಿ ಸರ್ಕಾರದಿಂದ ಸಹಾಯ ಧನವು ಬರ್ತಾ ಇದ್ದು ಅತಿ ಶೀಘ್ರದಲ್ಲೇ ಮಕ್ಕಳಿಗೆ ಆಟ ಹಾಗೂ ಗ್ರಂಥಾಲಯದ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಮೊದಲು ಕೂಡಿಟ್ಟ ಹುಂಡಿಯ ಕಾಸು ಮೊದಲು ಕಂಡ ಟೂರಿಂಗ್ ಸಿನಿಮಾ ಮೊದಲು ಗೆದ್ದ ಕಬಡ್ಡಿ ಆಟ ಮೊದಲಿದ್ದ ಹಳ್ಳಿಯ ಗರಿಮನೆ ಮೊದಲಿಂದ ಕೈ ತುತ್ತೂಟ ಮೊದಲಾಡಿದ ಚುಕುಬುಕು ಪಯಣ ಮೊದಲಳಿಸಿದ ಗೆಳೆಯನ ಮರಣ. ಬನ್ನಿ ಈ ಶಾಲೆಯ ಬಗ್ಗೆ ಹೆತ್ತವರು ಹಾಗೂ ಆಡಳಿತ ವರ್ಗದವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ನಾನು ಇಲ್ಲಿಯ PTA ಪ್ರೆಸಿಡೆಂಟ್ ಅಬೂಬಕರ್. ಮತ್ತು ಈ ಶಾಲೆ ಅಂದರೆ 107 ವರ್ಷ ಆಯಿತು ಅಂತ ಹೇಳ್ತಾರೆ. ಇಲ್ಲಿ ನಾವು ಕಲಿತವರು, ನಾವೇ ಕಲಿತು ಇಲ್ಲಿ ಇದು ಮಾಡಿದ್ದು. ಎರಡನೇ ವಿಷಯ ಅಂದರೆ ನಾವು ಇದರಲ್ಲಿ ಕಲಿತವರೆಲ್ಲ ದೊಡ್ಡ ದೊಡ್ಡ ಉನ್ನತ ವ್ಯಕ್ತಿಗೂ ಉನ್ನತ ಸ್ಥಾನವನ್ನು ಪಡೆದಿದ್ದಾರೆ. ಆ ಅಭಿಪ್ರಾಯ ಇಲ್ಲದ ನಮ್ಮ ಮಗುವೇ ಇಲ್ಲಿ ಕಲಿತವನೀಗ ಇದು ಇಂಜಿನಿಯರ್ ಆಗಿ ಇದು ಮಾಡ್ತಾ ಇದ್ದಾನೆ. ನಮಗೆ ಭಾಳ ಹೆಮ್ಮೆಯ ವಿಷಯ. ನಾನು ಸೇಫ್ಟಿ ಇಂಜಿನಿಯರ್ ಆಗಿ ಕಲ್ತಿದ್ದಾರೆ ನಮ್ಮ ಮಗ, ಇಲ್ಲೇ ಕಲಿತವನು. ಅದೇ ಥರ ನಮ್ಮ ಮಕ್ಕಳು ಇಲ್ಲಿ ಕನ್ನಡದಲ್ಲಿ ಕಲಿಯುತ್ತಾರೆ ಎಂಬ ಬೇಸರ ನಮಗಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಬಂದು ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಅದೇ ಇಲ್ಲಿಯ ಅಧ್ಯಾಪಕರು, ಇಲ್ಲಿಯ ಟೀಚರ್ಸ್ನವರ ಭಾಳ ಪ್ರಯತ್ನ. ನಮ್ಮ ಮಕ್ಕಳ ನಮಗಿಂತ ಜಾಸ್ತಿ ಅವರಾಗಿ ಇದು ಮಾಡ್ತಾಯಿದ್ದಾರೆ. 70ನೇ ಇದರಲ್ಲಿ ನಾವು ಇಲ್ಲಿ ಕಲಿತವರು. 1ರಿಂದ ಆಗ ಇಲ್ಲಿ 7ರ ತನಕ ಇತ್ತು, ಈಗ 4ನೇವರೆಗೆ ಆದದ್ದು. ಇದರ ಅರ್ಧ ಶಾಲೆ ಆ ಕಡೆ ಹೋಯಿತು. ಆವಾಗ 7 ವರ್ಷ ನಾವು ಇಲ್ಲಿ ಒಳ್ಳೆಯ ಇದರಲ್ಲೇ ಕಲಿತು ನಾವು ಆ ಕಾಲದಲ್ಲಿ ಕಲಿಯುವ ಆ ಸ್ಥಿತಿ ನಿಮಗೆ ಗೊತ್ತುಂಟು. ಆದರೂ ಈಗಲೂ ನಾವು ಭಾಳ ಇದು ಒಂದು ಈ ನಮ್ಮ ಪಂಚಾಯತಿನಲ್ಲೇ ಒಂದು ಮಾದರಿ ಶಾಲೆ ಆಗಿದೆ. ಅಂದರೆ ಮೊದಲು
ಹೇಗೆ ಆಗಿದೆ ಈಗ ಹೇಗೆ ಆಗಿದೆ ಅಂತ ನಮಗೆ ದಿನವೂ ನೋಡುವುದರಲ್ಲಿ ಗೊತ್ತಾಗೋದಿಲ್ಲ. ಯಾಕಂದರೆ ಈ ಶಾಲೆಗೆ ನಾವು ಡೈಲಿ ಭೇಟಿ ಆಗ್ತಾ ಇದ್ದೇವೆ. ಆವತ್ತಿಂದ ಇವತ್ತಿನವರೆಗೆ ಶಾಲೆ ಇದು ಒಂದೇ ಥರ ಆಗಿ ಕಾಣ್ತದೆ ನಮಗೆ. ಈಗ ಒಂದನೇದು ಈ ಅಧ್ಯಾಪಕರು ಇಲ್ಲಿಗೆ ಬರುವ ಏನು ಅಂತ ಗೊತ್ತಿಲ್ಲ. ಆಶ್ಚರ್ಯ ಅದು, ಬರುವ ಅಧ್ಯಾಪಕರೆಲ್ಲ ಒಂದರಿಗಿಂತ ಒಬ್ಬರು ಬಹಳ ಕಲಿಸುವ ವಿಷಯದಲ್ಲಿ ಬಹಳ ಇದು ಮಾಡ್ತಾ ಇದ್ದಾರೆ. ನಾನು ದಿನೇಶ ವಿ ಅಂತೇಳಿ ಮಂಜೇಶ್ವರ ಉಪಜಿಲ್ಲೆಯ ಸಹಾಯಕ ವಿದ್ಯಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. GLPS ಉದ್ಯಾವರಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಕಾರಣ, ನಮ್ಮ ಕೇರಳದಲ್ಲಿ ಸಾರ್ವಜನಿಕ ಶಾಲೆಗಳೆಲ್ಲ ಅಭಿವೃದ್ಧಿಯತ್ತ ಈಗ ಸಾಗ್ತಾ ಇದೆ. ಶಾಲೆಗಳಲ್ಲಿ ಭೌತಿಕ ಸೌಕರ್ಯಗಳನ್ನು ಹೆಚ್ಚು ಮಾಡುವುದು, ಅದೇ ರೀತಿಯಲ್ಲಿ ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡಲಿಕ್ಕಿರುವಂತಹ ವಿವಿಧ ಕಾರ್ಯಕ್ರಮಗಳು ಬಹಳ ಭರದಿಂದ ನಮ್ಮ ಸಮಾಜದ ಒಂದು ಸಹಭಾಗಿತ್ವದೊಂದಿಗೆ ನಡೀತಾ ಇದೆ. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಶಾಲೆಗಳಲ್ಲೂ ನಡೆಯುವಾಗ ಆ ಶಾಲೆಗಳಲ್ಲಿ ನಾವು ಖುದ್ದಾಗಿ ಭೇಟಿ ನೀಡಿ ಬೇಕಾದಂತಹ ಮಾರ್ಗದರ್ಶನವನ್ನು, ಅಲ್ಲಿಯ ಅಭಿವೃದ್ಧಿ ಕಾರ್ಯಗಳಿಗೆ ಬೇಕಾದಂತಹ ಎಲ್ಲ ಸಹಕಾರವನ್ನು ನೀಡುವಂತಹ ಒಂದು ಜವಾಬ್ದಾರಿ ಕೂಡ ನಮಗೆ ಇದೆ. ಆ ನಿಟ್ಟಿನಲ್ಲಿ ಕೇರಳದ ಎಲ್ಲ ಸಾರ್ವಜನಿಕ ಶಾಲೆಗಳು ಕೂಡ ಹೊಸ ಒಂದು ಚೇತನವನ್ನು ಪಡೆದು ಮುಂದೆ ಬರುವಂತಹ ಈ ಒಂದು ಸಂದರ್ಭದಲ್ಲಿ ನಮಗೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ಯಾವರಕ್ಕೆ ನಮ್ಮ ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿ ಈಗ ಅನುದಾನವಾಗಿ ಲಭಿಸಿರುತ್ತದೆ. ಆ 1 ಕೋಟಿಯನ್ನು ಬಹಳ ಸಮರ್ಪಕವಾಗಿ ಉಪಯೋಗಿಸಿ ನಮ್ಮ ಈ ಶಾಲೆಗೆ ಸಂಬಂಧಪಟ್ಟಂತಹ ಈ ಒಂದು ಆಸುಬಾಸಿನ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯು ಇಲ್ಲಿ ನಮ್ಮ ಪೂರ್ವ ವಿದ್ಯಾರ್ಥಿ ಸಂಘಟನೆ, ಅದೇ ರೀತಿಯಲ್ಲಿ ಇಲ್ಲಿಯ ರಕ್ಷಕ ಶಿಕ್ಷಕ ಸಂಘ ಇವರ ಎಲ್ಲರ ನೇತೃತ್ವದಲ್ಲಿ ನಡೀತಾ ಇದೆ. ಅದಕ್ಕೆ ಪೂರ್ಣ ಒಂದು ಬೆಂಬಲ ನಮ್ಮ ಅಧಿಕಾರಿ ಎಂಬ ನೆಲೆಯಲ್ಲಿ ನೀಡಲಿಕ್ಕೆ ಬಹಳ ಸಂತೋಷ ಎನಿಸ್ತಾ ಇದೆ. ಆದ್ದರಿಂದಲೇ ಈ ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾವು ಭಾಗವಹಿಸ್ತಾ ಇದ್ದೇವೆ. ನನ್ನ ಹೆಸರು ವಿಜಯ್ ಕುಮಾರ್ ಪಾವಳ ಅಂತ. ನಾನು ಸಾಧಾರಣ 1994ರಿಂದ ಕೊಡ್ಲಮಗೂರು ಶಾಲೆಯಲ್ಲಿ ಸೇವೆಯಲ್ಲಿದ್ದು PSC ಆಗಿ ಇದೇ ಶಾಲೆಗೆ 2004ರಲ್ಲಿ ಸೇವೆಗೆ ಬಂದೆ. ಆನಂತರ ಒಂದು 6 ವರ್ಷಗಳ ಕಾಲ ಇಲ್ಲಿ ಸೇವೆ ಮಾಡ್ತಾಯಿದ್ದೆ. 6 ವರ್ಷಗಳಂತ 2010ರಲ್ಲಿ ಆಗುವಾಗ ಈ ಶಾಲೆ ಶತಮಾನೋತ್ಸವವನ್ನು ಆಚರಿಸುವಂಥ ಒಂದು ಕಾಲಘಟ್ಟ ಬಂದಿತ್ತು. ಆ ಸಂದರ್ಭದಲ್ಲಿ ಇಲ್ಲಿ ಊರವರಿಂದ ಸಿಕ್ಕಿದ ಒಂದು ಬೆಂಬಲ ಅಂತ ಹೇಳಿದರೆ ಅದು ಮರೆಯಲಾಗದಂತಹ ಒಂದು ಕ್ಷಣ. ಆ ಸಂದರ್ಭ ಈಗ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಸಂರಕ್ಷಣಾ ಯಜ್ಞ ಅಂತ ಏನು ಆರಂಭಿಸಿದೆ, ಅದಕ್ಕೆ ಪೂರಕವಾದ ಎಲ್ಲ ಬೆಳವಣಿಗೆಗಳು ಆ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ 2010ರಲ್ಲಿ ಇಲ್ಲಿ ಆರಂಭವಾಗಿದೆ. ಇಲ್ಲಿರುವ ಹಳೆ ವಿದ್ಯಾರ್ಥಿಗಳು, ಇಲ್ಲಿರುವ ಊರವರು, ಇಲ್ಲಿರುವ ರಕ್ಷಕರು ಎಲ್ಲರೂ ಸೇರಿ ಆ ಸಂದರ್ಭದಲ್ಲಿ ಇದಕ್ಕೆ ಒಳ್ಳೆಯ ಬೆಂಬಲ ಕೊಡ್ತಾಯಿದ್ರು. ಆ ಸಮಾರಂಭವೇ ಒಳ್ಳೆಯ ಯಶಸ್ವಿಯಾಗಿದೆ. ಆ ನಂತರ ಈ ಶಾಲೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳು, ಒಳ್ಳೊಳ್ಳೆ ಬೆಳವಣಿಗೆಗಳು ಆಗ್ತಾ ಬಂತು. ಅದು ಒಂದೊಂದು ಹಂತದಲ್ಲಿ ಹೇಳೋದಾದರೆ ಇಲ್ಲಿರುವ ಪಾರ್ಕ್ ಆಗಲಿ, ಇಲ್ಲಿರುವ ಬಾವಿ ಆಗಲಿ, ಇಲ್ಲಿರುವ ಅಡುಗೆ ಕೋಣೆ ಆಗಲಿ, ಇಲ್ಲಿರುವ ಒಂದೊಂದು ಕ್ಲಾಸ್ ರೂಮುಗಳು, ನಿಮಗೆ ಎಲ್ಲಿ ಹೋದರೂ ಕಾಣಲಿಕ್ಕೆ ಸಿಗದಂತಹ ಎಲ್ಲ ತರಗತಿಗಳು ಈಗಾಗಲೇ ಧೂಳು ರಹಿತವಾದ ಕ್ಲಾಸ್ ರೂಮುಗಳು, ಎಲ್ಲವೂ ಕೂಡ ಟೈಲ್ ಹಾಕಿ ಮಕ್ಕಳಿಗೆಲ್ಲರಿಗೂ ಈಗಿನ ಆಧುನಿಕ ತಂತ್ರಜ್ಞಾನಗಳನ್ನು ಉಪಯೋಗಿಸಿರುವಂತಹ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಗಳಾಗಿದೆ ಈ ಶಾಲೆಯಲ್ಲಿರೋದು. ಈ ಸಂದರ್ಭದಲ್ಲಿ ಕೂಡ ಸರ್ವಶಿಕ್ಷಾ ಅಭಿಯಾನದಲ್ಲಿ ನಡೆಸುವ ಕೆಲಸಗಳಿಗೆ ಕೂಡ ಇಲ್ಲಿ ಒಳ್ಳೆ ರೀತಿಯ ಸಹಕಾರ ಅಧ್ಯಾಪಕರಿಂದ. ಯಾಕಂದರೆ ನಾನು ಇಲ್ಲಿ ಇರುವಂತಹ ಅಧ್ಯಾಪಕರು ಇದ್ದಾರೆ, ಆನಂತರ ಕೆಲವರು ರಿಟೈರ್ಡ್ ಆಗಿ ಹೋದರು. ಈಗಿರುವ ಅಧ್ಯಾಪಕರು ಕೂಡ ಶಾಲೆಗಳಲ್ಲಿ ಏನು ನಡಿಬೇಕು, ಮಕ್ಕಳಿಗೆ ಪ್ರತಿಯೊಂದು ಮಗುವನ್ನು ಕೂಡ ಗಮನಿಸಿ ಅವರಿಗೆ ಏನು ಶಿಕ್ಷಣ ಕೊಡಬೇಕು, ಪಾಠ ಪುಸ್ತಕದಲ್ಲಿ ನಮ್ಮ ಪಠ್ಯಕ್ರಮದಲ್ಲಿ ಏನು ಹೇಳ್ತಾರೋ ಅದನ್ನು ಕೊಡಲಿಕ್ಕೆ ಕಟಿಬದ್ಧರಾಗಿರುವ ಅಧ್ಯಾಪಕರ ಒಂದು ಸೇವೆ ಇದು ಎಲ್ಲ ಶಾಲೆಗಳಲ್ಲಿ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಸಮಾಜದಲ್ಲಿ. ಯಾಕೆಂದರೆ ಎಲ್ಲರೂ ಕೂಡ ಅವರವರ ಜೀವನದಲ್ಲಿ ಒಳ್ಳೊಳ್ಳೆ ಇದರಲ್ಲಿ ಜಂಜಾಟದಲ್ಲಿರುವವರು. ಆದರೆ ಮಕ್ಕಳಿಗೆ ಬೇಕಾಗಿ ಪಾಠ್ಯೇತರ ಚಟುವಟಿಕೆಗಳನ್ನು ಕೊಡಲಿಕ್ಕೆ ಇಲ್ಲಿ ಅಧ್ಯಾಪಕರ ನಿರಂತರವಾದ ಶ್ರಮ. ಅದಕ್ಕೆ ಒಂದು ದೊಡ್ಡ ಇದೇನಂತ ಹೇಳಿದ್ರೆ ಮುಖ್ಯೋಪಾಧ್ಯಾಯರನ್ನೆಲ್ಲರನ್ನು ಒಳ್ಳೆ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋಗಿ ಏನು ಕಾರ್ಯಕ್ರಮಗಳಾಗಬೇಕು ಅದನ್ನು ಮೊದಲೇ ಯೋಜನೆ ತಯಾರಿಸಿ ನಡೆಸಿಕೊಂಡು ಹೋಗ್ತಾರೆ. ಅದರ ಜೊತೆಯಲ್ಲಿ ಕಳೆದ ವರ್ಷ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಸಂರಕ್ಷಣೆ ಯಜ್ಞ ಬರುವಾಗ ಇದು ಇನ್ನಷ್ಟು ಇಲ್ಲಿ ಇದಾಯಿತು. ಇನ್ನು ಮುಂದೆ ಇಲ್ಲಿರೋ ಮಕ್ಕಳೆಲ್ಲ ಭಾಗ್ಯವಂತರು. ಹಾಗೆ ಹೇಳೋದಾದರೆ ಇಲ್ಲಿ ಊರಿನ ಈ ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಭಾಗ್ಯವಂತರು. ನನ್ನ ಹೆಸರು ಸೌಭಾಗ್ಯವತಿ ಅಂತ. ನಾನು ಈ ಶಾಲೆಯಲ್ಲಿ ಸಾಧಾರಣ ಒಂದು 29 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಈ ಶಾಲೆಯಲ್ಲಿ ಮಧುರ ಕನ್ನಡ ಪೇರೆಂಟ್ಸ್ ಅವೇರ್ನೆಸ್ ಪ್ರೋಗ್ರಾಮ್, ಮಕ್ಕಳ ಕೆಲವೊಂದು ಕಾರ್ಯಗಳನ್ನು ನಾವು ಹಂಚಿಕೊಂಡಿದ್ದೇವೆ. ಈ ಶಾಲೆಯ ಬಗ್ಗೆ ಹೇಳಬೇಕು ಅಂತ ಹೇಳಿ ಆದರೆ, ಈ ಸ್ಥಳವನ್ನು ಮೊದಲು ಬಚ್ಚಿರದ ಬಿತ್ತಿಲ್ಲ ಅಂತ ಕರಿತಾ ಇದ್ರಂತೆ. ಮೊದಲನೇ ಹಿರಿಯರಿಂದ ನಾನು ತಿಳಿದುಕೊಂಡದ್ದು ಈ ವಿಷಯ. ಅವರು ಹೇಳಿದ್ದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ.
ಬಚ್ಚಲದ ಬಿತ್ತಿಲು ಅಂದರೆ ಬಹುಶಃ ಇಲ್ಲಿ ತುಂಬ ವೀಳ್ಯದೆಲೆಗಳನ್ನು ಬಳಸ್ತಾ ಇದ್ರು. ಒಂದು ಪ್ರಾಯದ ಅಜ್ಜನ ಅಂತ ಕೇಳಿದ್ದೇನೆ ನಾನು. ಆದ ಕಾರಣ ಇದಕ್ಕೆ ಬಚ್ಚಲದ ಬಿತ್ತಿಲು ಅಂತ ಹೇಳ್ತಿದ್ರು. ಹಾಗೆ ಉದಯಪುರ ಅನ್ನುವಂತಹ ಸ್ಥಳವೇ ಉದ್ಯಾವರ ಆದದ್ದು. ಇದೆರಡು ವಿಷಯವನ್ನು ನಾನು ಮೊದಲಿಗೆ ಹೇಳ್ತೇನೆ. ಈ ಶಾಲೆಯ ಓರ್ವ ಹಳೆಯ ಶಿಕ್ಷಕಿ ಆಗಿದ್ದುಕೊಂಡು ಇದನ್ನು ಹೇಳಬೇಕಾದ ನನ್ನ ಕರ್ತವ್ಯ. ಮತ್ತು ಶಾಲೆ ಬಗ್ಗೆ ಹೇಳಬೇಕಾದ್ರೆ ಈಗ ನಮ್ಮ AEO ಸರ್ ಹೇಳಿದರು, BPO ಹೇಳಿದರು, ಕೆಲವರು ಜನ ನಿಮಗೆ ಹೇಳಿದರು ಕಲಿಕೆಯ ಕುರಿತಾದ ಅಥವಾ ವಿದ್ಯಾಭ್ಯಾಸ ಬೋಧನೆಯ ಕುರಿತಾಗಿ ಹೇಳಿದರು. ನಾನು ನಿಮ್ಮಲ್ಲಿ ಅದನ್ನು ಹೇಗೋ ಅವರು ಹೇಳಿದ್ದಾರೆ, ಅದನ್ನು ಪುನಃ ನಾನು ಹೇಳುವಂಥ ಅಗತ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು, ಯಾಕೆಂದರೆ ನಾವು ಒತ್ತು ಕೊಡೋದು ಹೆಚ್ಚು ಆ ಮಕ್ಕಳಿಗೆ. ಯಾಕೆಂದರೆ ಕಲಿಯುವವರು ಹೇಗೂ ಕಲಿತಾರೆ, ಕಲಿತು ಬೆಳೀತಾರೆ. ಕಲಿಯದವರಿಗೆ ಏನು ನೀವು ಮಾಡಿದ್ದೀರಿ ಅದಲ್ವಾ ಮೊದಲು ಮುಖ್ಯ. ಆದ ಕಾರಣ ಅಂತಹ ಮಕ್ಕಳಿಗೆ ನಾವು ಹೆಚ್ಚು ಒತ್ತು ಕೊಡ್ತೇವೆ ಮತ್ತು ಆ ಮಕ್ಕಳನ್ನು ಒಳಗೊಂಡಂತೆ ಹೆಚ್ಚಿನ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳಿಗೆ ನಾವು ಹೆಚ್ಚಿನ ಆಸ್ಪದ ಕೊಡ್ತೇವೆ. ಅದು ಈ ಸರ್ಕಾರದಿಂದಲೂ ಕೇರಳ ಸರ್ಕಾರದಲ್ಲಿ ಅದು ಉಂಟು. ನಾವು ಮತ್ತು ಹೆಚ್ಚಿನ ಪ್ರೋತ್ಸಾಹ ಕೊಡಲಿಕ್ಕೆ ಇಷ್ಟಪಡ್ತೇವೆ. ಅದರ ಹಾಗೆ ಬಾಲಕಲೋತ್ಸವ ಕೇರಳದಲ್ಲಿ ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ನಮ್ಮ ಕೇರಳದಲ್ಲಿ ಸ್ಟಾರ್ಟ್ ಆದಂತಹ ಒಂದು ಪ್ರೋಗ್ರಾಮ್. ಮಕ್ಕಳಲ್ಲಿರುವಂತಹ ಹಾಡುವ, ನರ್ತಿಸುವ ಇತರ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಒಂದು ತರಬೇತಿ, ಅದು ಸಹ ನಾವಿಲ್ಲಿ ಕೊಡ್ತಾ ಇದ್ದೇವೆ. ಮತ್ತು ಸೈನ್ಸ್ ಫೇರ್ ಅಂತ ಒಂದು ಆಗ್ತದೆ, ಅದಕ್ಕೂ ಸಹ ಹಾಗೆ. ನೀವು ಸಾಧಾರಣ ಈ ಕರಕುಶಲ ವಸ್ತುಗಳನ್ನು ಇಲ್ಲಿ ಸಣ್ಣ ಮಟ್ಟಿಗೆ ಗಮನಿಸಿದ್ದೀರಿ, ತುಂಬ ಉಂಟು ನಮಗೆ. ಆದರೆ ಅದನ್ನೆಲ್ಲ ಜೋಡಿಸಿಡುವಷ್ಟು ಸಮಯ ಸಾಕಾಗಲಿಲ್ಲ, ಕ್ಷಮಿಸಿ. ಆದರೆ ಅದಕ್ಕೆ ಸಹ ತರಬೇತಿಯನ್ನು ನೀಡುವಂತಹ ಸವಲತ್ತು ಹೀಗೆ ಸುಮಾರು ಈ ಶಾಲೆಯಲ್ಲಿ ನಾವು ಕೊಡ್ತಾ ಇದ್ದೇವೆ. ಮತ್ತು ಮಕ್ಕಳಲ್ಲಿರುವಂತಹ ಹಾಡುವಿಕೆಯ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಯನ್ನು ಪ್ರೋತ್ಸಾಹಿಸಲಿಕ್ಕೆ, ಅದು ನನಗೆ ಹಾಡಲು ಇಷ್ಟ ಇದ್ದ ಕಾರಣ ನಾನು ಕೊಡ್ತೇನೆ. ಹೀಗೆ ಪ್ರತಿಯೊಂದು ವಿಷಯಗಳಲ್ಲಿ ಸಹ ನಾವು ತರಬೇತಿಯನ್ನು ಕೊಡ್ತೇವೆ. ಇದು ನಾನು ಪ್ರತ್ಯೇಕವಾಗಿ ಈ ಶಾಲೆಯ ಕುರಿತು ಹೇಳುವುದು. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಈ ಶಾಲೆಯ ಹೆಗ್ಗಳಿಕೆ ನಾನು ನಿಮಗೆ ಹೇಳಲಿಕ್ಕೆ ತುಂಬ ಇಷ್ಟಪಡ್ತೇನೆ ಸರ್. ಏನಂದರೆ, ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ಮಂದಿ ಮಕ್ಕಳು ದೇಶ ವಿದೇಶಗಳಲ್ಲಿ ನೆಲೆಸಿದ್ದಾರೆ. ಅಧ್ಯಾಪನ ಕ್ಷೇತ್ರದಲ್ಲಿಯೋ, ತಂತ್ರಜ್ಞಾನ ಕ್ಷೇತ್ರದಲ್ಲಿರಬಹುದು, ಸಂಗೀತದಲ್ಲಿರಬಹುದು, ಇಂಜಿನಿಯರಿಂಗ್ ಇರಬಹುದು, ಹೀಗೆ ಹಲವಾರು ರೀತಿಯಲ್ಲಿ ಆಟೋಟದಲ್ಲಿ ಏನೇ ಆಗಲಿ ಅವರು ಉನ್ನತ ಸ್ಥಿತಿಯನ್ನು ಅಲಂಕರಿಸಿದ್ದಾರೆ. ಹಾಗಂತ ಕೆಳಸ್ತರದಲ್ಲಿ ಕೆಲವರಿಗೇನು ಸಾಧಿಸಲಿಕ್ಕಾಗಲಿಲ್ಲ. ಆದರೆ ಈ ಊರಿನಲ್ಲಿ ಈ ಶಾಲೆಯಲ್ಲಿ ಕಲಿತೋದಂತಹ ಪ್ರತಿಯೊಂದು ಮಗು, ಅದು ಕೂಲಿಯವನೇ ಆಗಿರಲಿ, ಅತ್ಯಂತ ನಿರ್ಮಲವಾದ ಜೀವನವನ್ನು, ಶುದ್ಧ ಸಚ್ಚಾರಿತ್ರ್ಯವುಳ್ಳ ಒಳ್ಳೆಯ ನಡವಳಿಕೆ ಇರುವಂತಹ ಚಿನ್ನದಂತಹ ಬದುಕನ್ನು ಅವ ನಡೆಸ್ತಾ ಇದ್ದಾನೆ. ಯಾಕೆಂದರೆ ಹಣವೇ ಎಲ್ಲ ಅಲ್ಲ, ಗುಣವೂ ಕೂಡ ಬರ್ತದೆ. ನಾನು ಐಡಾ ಸೋಫಿಯಾ ಡಿಸೋಜಾ, ಈ ಶಾಲೆಯ HM ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. 2013ರಿಂದ ಈ ಚಾರ್ಜನ್ನು ತಗೊಂಡಿರ್ತೇನೆ. ಇದರ ಮೊದಲು ಬೇರೆ ಬೇರೆ ಶಾಲೆಗಳಲ್ಲಿ ಅಧ್ಯಾಪಕಿಯಾಗಿ ಸುಮಾರು 31 ವರ್ಷದ ಸರ್ವಿಸ್ ನನಗಾಗಿದೆ. ನಾನು ಇಲ್ಲಿಗೆ ಬರುವಾಗ ಮತ್ತು ಈಗ ಈ ಶಾಲೆಯ ಅವಸ್ಥೆ, 1910ರಲ್ಲಿ ಪ್ರಾರಂಭವಾದ ಈ ಶಾಲೆ 1980ರವರೆಗೆ ಮಕ್ಕಳ ಸಂಖ್ಯೆ ಹೆಚ್ಚಿ ಹೋಗಿ 1990ರಲ್ಲಿ ಇದ್ದ ಸ್ಥಳ ಸಾಲದು ಅಂತೇಳಿ ಗುಡ್ಡೆ ಎಂಬಲ್ಲಿಗೆ ಈ ಶಾಲೆಯನ್ನು ಬೈಫರ್ಫಿಕೇಷನ್ ಮಾಡಿ ಕಳಿಸಲಾಯಿತು. ಆಗ UP ಸೆಕ್ಷನ್ 5, 6, 7 ಅಲ್ಲಿಗೆ ಹೋಯಿತು. LP ಮಾತ್ರ ಇಲ್ಲಿ ಉಳಿತು. ಹಾಗೆ ನಮ್ಮ ಪರಿಸರದ ಕೆಲವು ಕಾರಣಗಳಿಂದಾಗಿ ಸಂಖ್ಯೆ ಕುಸಿಯುತ್ತಾ ಬಂತು. ಕನ್ನಡ ಮಾಧ್ಯಮದ ಪ್ರಭಾವ ಅಂದರೆ ಇಂಗ್ಲೀಷ್ ಮಾಧ್ಯಮದ ಪ್ರಭಾವದಿಂದಾಗಿ ಹೀಗೆ ಬಂದರೂ ಕೂಡ ನಾನು ಬರುವಾಗ ಇಲ್ಲಿ 89 ಮಕ್ಕಳು ಮಾತ್ರ ಇದ್ದವು 2012. ಅದರ ನಂತರ 1, 2, 10 ಅಂತೇಳಿ ಈಗ ಸುಮಾರು 100ರಷ್ಟು ಮಕ್ಕಳು ಜಾಸ್ತಿ ಆಗಿದೆ. ಇದಕ್ಕೆ ಕಾರಣ ನನ್ನನ್ನು ಮಾತ್ರ ನಾನು ಹೇಳೋದಲ್ಲ, ನಾನು ಹೆಡ್ಮಿಸ್ಟ್ರೆಸ್ ಆಗಿ ಒಂದು ಲೀಡರ್ಶಿಪ್ ತಗೊಂಡಿದ್ದೇನೆ ಹೊರತು ನನಗೆ ಸಪೋರ್ಟ್ ಇಲ್ಲದಿದ್ದರೆ ನನ್ನಿಂದ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮ ಒಂದು ಅಧ್ಯಾಪಕ ವೃಂದ ನನ್ನೊಟ್ಟಿಗಿದೆ. ನಾನು ಸೇರಿ ಒಂದು 5 ಟೀಚರ್ಸ್, ಅದಲ್ಲದೆ ನಮಗೆ PON ಒಬ್ಬರು ಇದರಲ್ಲಿ PTCM ಮತ್ತು ನಮ್ಮ ಗಂಜಿ ಅಮ್ಮ ಅಂತೇಳಿ ಗಂಜಿ ಕೋಣೆಯಲ್ಲಿ ಸಹ ಹೆಲ್ಪ್ ಮಾಡುವ, ಇವರೆಲ್ಲರ ಒಟ್ಟಿನಲ್ಲಿ ಸಹ ಕೆಲಸ ಮಾಡ್ತಾ ಇದ್ದೇವೆ. ನನಗೆ ಏನು ಮೇಲಿಂದ ಆದೇಶ ಸಿಗ್ತದ ಅದನ್ನು ನಾನಿಲ್ಲಿ ಜಾರಿಗೊಳಿಸಲಿಕ್ಕೆ ಸ್ವತಃ ಪ್ರಯತ್ನಿಸ್ತಾ ಇದ್ದೇನೆ. ನಾನೆಲ್ಲ ಸಹ ಅಧ್ಯಾಪಕರು ನನ್ನೊಂದಿಗೆ ಸಪೋರ್ಟ್ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಊರಿನವರು ಸಪೋಸ್ ನಮ್ಮ PT ಅಂದರೆ ನಮಗೆ SMC ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೇವೆ, ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿ. ಅದು ಕೂಡ ಎಲ್ಲ ಕಾರ್ಯಕ್ರಮಗಳ ಸತತ ಭಾಗವಹಿಸ್ತಾ ಉಂಟು. ಇಷ್ಟು ಮಾತ್ರ ಅಲ್ಲ, ಸಂಘ ಸಂಸ್ಥೆಗಳು, ನಮ್ಮ ಹತ್ತಿರದಲ್ಲಿ ಒಂದು ವ್ಯಾಯಾಮ ಶಾಲೆ ಅಂತ ಉಂಟು ನಮಗೆ, ಅವರು ಇತರ ಸಂಘ ಸಂಸ್ಥೆಗಳು ನಮಗೆ ಸಹಾಯ ಕೊಡ್ತಾ ಇವೆ.
ಇದರೊಂದಿಗೆ ಸ್ಕೂಲ್ ಸಪೋರ್ಟಿಂಗ್ ಗ್ರೂಪ್ ಅಂತ ಒಂದು ಮಾಡಿದೆ ನಾವು. ಆ ಗ್ರೂಪಲ್ಲಿ ನಮಗೆ ತುಂಬ ಮಂದಿ, ನಮ್ಮ ಈಗ ಮಾರ್ಸೆಲ್ ಮೊಂತೇರ ಎಂಬವರು ಈಗ ಇಲ್ಲಿಗೆ ಬರಲಿಲ್ಲ, ಅವರು ತೆರೆಮರೆಯಲ್ಲಿದ್ದು ಈ ಶಾಲೆ ಹಳೆಯ ವಿದ್ಯಾರ್ಥಿ ಕೂಡ ಹೌದು, ಇದು ಎಲ್ಲ ಸಹಾಯ ಹಸ್ತವು ನಮಗೆ ಕೊಡ್ತಾ ಇದ್ದಾರೆ. ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಫಾರ್ಮೇಟ್ ನಾವು ಶಾಲಾಭಿವೃದ್ಧಿ ಸಂರಕ್ಷಣಾ ಯಜ್ಞದ ಟೈಮಲ್ಲಿ ಮಾಡಿದ್ದೆವು. ಅದರಲ್ಲಿ ಇಲ್ಲಿ ಕಲಿತ ಎಲ್ಲ ವಿದ್ಯಾರ್ಥಿಗಳು ಎಲ್ಲರೂ ದೊಡ್ಡವರು, ನಾವು ಅವರಿಗೆ ಯಾರು ಸಮಾನರಲ್ಲ. ಈಗಿನವರು ಅವರ ಎದುರು ನಾವು ಏನಲ್ಲ. ಇವತ್ತು ನಮ್ಮ ತಂಗಳು ಮಾತಾಡಿದರು, ಅವರು ಇದೇ ಶಾಲೆ ವಿದ್ಯಾರ್ಥಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಬೆನ್ನೆಲುಬು ಕೊಡ್ತಾ ಇದ್ದಾರೆ ನಮ್ಮ ಜಯಶಂಕರ್ ಸರ್. ನನಗೆ ನಿಜವಾಗಿ ಅವರ ಪರಿಚಯ ಇರಲಿಲ್ಲ, ನನಗೆ ಪರಿಚಯ ಮಾಡಿಕೊಟ್ಟದು ಮಾರ್ಸೆಲ್ ಮೊಂತೇರ್ ಎಂಬವರು, ಈ ಊರಿನವರು. ಸಣ್ಣ ಒಂದು ಅಂಗಡಿಯಾಗಿ ಸಣ್ಣ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರ ಮೂಲಕ ಇವರ ಪರಿಚಯದ್ದು ಎಲ್ಲ ಸಹಕಾರವನ್ನು ಅವರು ಕೊಡ್ತಾ ಇದ್ದಾರೆ. ಹಾಗೆ ಇಷ್ಟೊಂದು ಸಹಕಾರ ಈ ಶಾಲೆಗೆ ಊರಿನವರಿಂದ, ಹಳೆ ವಿದ್ಯಾರ್ಥಿಗಳಿಂದ, ಪಂಚಾಯತಿಂದ, ಸರ್ಕಾರದಿಂದ ಸಿಗುವಾಗ ಇದನ್ನು ಒಳ್ಳೆ ರೀತಿಯಲ್ಲಿ ನಾವು ಉಪಯೋಗಿಸಬೇಕು. ಅದನ್ನು ಉಪಯೋಗಿಸ್ತಾ ಬರ್ತಾ ಇದ್ದೇವೆ. ಇಷ್ಟೆಲ್ಲ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಎಲ್ಲರ ಸಹಕಾರ ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇನ್ನು ಮುಂದೆ ಇದೆಲ್ಲ ಗಮನ ಇಟ್ಟು ನಮ್ಮ MLA ಅವರು ನಮ್ಮ ಈ ಮಂಜೇಶ್ವರ ಪಂಚಾಯತ್ನಲ್ಲಿ ಒಂದು ಶಾಲೆಗೆ, ಒಂದು ಪ್ರೈಮರಿ ಶಾಲೆಗೆ 1 ಕೋಟಿ ಫಂಡ್, ಅದು ನನ್ನದೇ ಶಾಲೆಗೆ ಸಿಕ್ಕಿದ್ದು ನನ್ನ ಭಾಗ್ಯ. ಆ ಸಂತೋಷವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದೇನೆ. ಮತ್ತು ಈ ಫಂಡ್ ಸಿಕ್ಕಿದ್ದು ಮುಖ್ಯ ಅಲ್ಲ, ಅದನ್ನು ಹೇಗೆ ನಾವು ನಿಭಾಯಿಸ್ತೇವೆ, ಒಳ್ಳೆ ರೀತಿಯಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ಅದನ್ನು ಉಪಯೋಗಿಸಬೇಕು ಎಂಬುದು ಮುಖ್ಯ. ಅದರ ನಿಮಿತ್ತವಾಗಿ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡದ್ದು. ಉದ್ದೇಶ ಇಷ್ಟೇ, 1 ಕಿಲೋಮೀಟರ್ ಒಳಗಿರುವ ಈ ಸಾರ್ವಜನಿಕ ಸಂಸ್ಥೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉದ್ಯಾವರ, ಇದಕ್ಕೆ ಈ ಪರಿಸರದ ಎಲ್ಲ ಮಕ್ಕಳು 5 ವರ್ಷ ಭರ್ತಿಯಾದವರು ಇದೇ ಶಾಲೆಗೆ ಸೇರ್ಪಡೆ ಆಗಬೇಕಂತ ನಮ್ಮ ಈ ಪರಿಸರ ವಾಸಿಗಳಿಗೆ ತಿಳಿದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖದೀಜತ್ ಅಫ್ರೀನಾ. ನಾನು ಶಾಲೆಯ ನಾಯಕಿ. ನಾನು 2ನೇ ತರಗತಿಗೆ ಇಲ್ಲಿಗೆ ಬಂದೆನು. ನಂತರ ನಾನು ಕನ್ನಡ ಉತ್ತಮವಾಗಿ ಕಲಿತೆನು. ಕಂಠಪಾಠ, ಭಾಷಣ, ನೃತ್ಯ ಇತ್ಯಾದಿಗಳಲ್ಲಿ ಬಹುಮಾನ ಗಳಿಸಿದೆನು. ನನ್ನಂತೆ ಇತರ ಹಲವು ಮಕ್ಕಳು ಇಂಗ್ಲಿಷ್ ಮೀಡಿಯಂನಿಂದ ಬಂದಿದ್ದಾರೆ, ಉತ್ತಮ ಪ್ರಕೃತಿ ಹೊಂದಿದ್ದಾರೆ. ನನ್ನ ಶಾಲೆ ಎಂದರೆ ನನಗೆ ತುಂಬ ಪ್ರೀತಿ. ನಾನು ಇಂಗ್ಲಿಷ್ ಮೀಡಿಯಂನಿಂದ ಈ ಶಾಲೆಗೆ ಬಂದೆನು. ನನ್ನ ಅಪ್ಪ ಅಮ್ಮ ಇಲ್ಲಿಗೆ ಈ ಶಾಲೆಗೆ ನನ್ನನ್ನು ಹಾಕಿದ್ದು. ನನಗೆ ಇಂದಿನ ಶಾಲೆಗಿಂತ ಈ ಶಾಲೆ ತುಂಬ ಇಷ್ಟವಾಯಿತು. ಇಲ್ಲಿದ್ದ ಟೀಚರ್ಸ್ಗಳಿಗೂ ಮಾಸ್ಟರ್ಗಳಿಗೂ ನನ್ನ ವಂದನೆಗಳು. ನಾನು ಉಪಜಿಲ್ಲಾ ಮಟ್ಟದಲ್ಲಿ ಡ್ಯಾನ್ಸ್, ನೃತ್ಯ, ಭಾಷಣ ಅಂಥದ್ದೆಲ್ಲ ನಾನು ಅಲ್ಲಿ ಮಾಡಿದ್ದೇನೆ. ಇಂಗ್ಲಿಷ್ ರೆಸಿಟೇಷನಲ್ಲಿ ನಾನು A ಗ್ರೇಡ್ ಪಡೆದಿದ್ದೇನೆ. ಅರಬಿಕ್ ಪದ್ಯದಲ್ಲಿ ನಾನು A ಗ್ರೇಡ್ ಪಡೆದಿದ್ದೇನೆ. ಮತ್ತು ಅರಬಿಕ್ ಕಥೆಯಲ್ಲಿ ನಾನು A ಗ್ರೇಡ್ ಪಡೆದಿದ್ದೇನೆ. ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಿಲ್ಲಿಸುತ್ತೇನೆ. ಎಲ್ಲರಿಗೂ ವಂದನೆಗಳು. ನನ್ನ ಹೆಸರು ಮನೀಶ್ ಕುಮಾರ್. ನಾನು 4ನೇ ತರಗತಿಯಲ್ಲಿ ಕಲಿಯುತ್ತೇನೆ. ನನಗೆ 4ನೇ ತರಗತಿಯಲ್ಲಿ ಶಿಕ್ಷಕಿಯು ನಮ್ಮ ಸೌಭಾಗ್ಯ ಟೀಚರ್. ಅವರು ಉತ್ತಮವಾಗಿ ಕಲಿಸಿಕೊಡುತ್ತಿದ್ದಾರೆ. ಅವರು ಕೆಲವೊಂದು ವಿಡಿಯೋಗಳನ್ನು ತೋರಿಸುತ್ತಾರೆ. ಅವರು ಕೆಲವು ಡ್ಯಾನ್ಸ್, ನೃತ್ಯಗಳನ್ನೆಲ್ಲ ಕಲಿಸುತ್ತಾರೆ. ಅವರು ಪಾಠ ಕಲಿಸುವುದಲ್ಲ, ಕೆಲವೊಂದು ಹಾಡುಗಳನ್ನು ಕಲಿಸಿಕೊಡುತ್ತಾರೆ. ಕೆಲವೊಂದು ನೃತ್ಯ, ಪ್ರಯೋಜನ ಆಗುವುದನ್ನೆಲ್ಲ ಕಲಿಸಿಕೊಡುತ್ತಾರೆ. ಇನ್ನು ನಾನು LSS ಎಕ್ಸಾಮಿಗೆ ತರಬೇತಿ ನೀಡಲು ಇದ್ದೇನೆ. ಅದು ಫೆಬ್ರವರಿ 24ಕ್ಕೆ ആരംഭമാകലിದೆ. മലപ്പുറം ജില്ലയുടെ ഒരറ്റത്തു നിന്ന് ഇങ്ങേ കാസർഗോഡ് ജില്ലയുടെ തലപ്പാടിയോടടുത്ത് ഈ മഞ്ചേശ്വരത്തെ ഈ ശാലയിൽ വന്നപ്പോൾ എനിക്ക് ഒരുപാട് അനുഭവങ്ങളുണ്ട്. ഇതിനു മുമ്പേ 2 സ്ഥാപനങ്ങളിലാണ് ഞാൻ പഠിപ്പിച്ചത്. ഫസ്റ്റ് ജോയിൻ ചെയ്തത് കുമ്പളയിലാണ്. കുമ്പള ബംബ്രാന സ്കൂൾ കഴിഞ്ഞ് ഉദ്യാവർ തോട്ടയിൽ നിന്ന് ഇങ്ങോട്ട് ട്രാൻസ്ഫർ എടുത്ത് വന്നതിൽ പിന്നെ വലിയ സന്തോഷമുണ്ട് ഇവിടെ ഒരു അധ്യാപകനായിട്ട് ജോലി ചെയ്യുന്നതിൽ. അറബി ഭാഷയാണ് കുട്ടികളെ പഠിപ്പിക്കുന്നതെങ്കിലും ഇവിടുത്തെ മുഴുവൻ സ്റ്റാഫിനും കുട്ടികൾക്കും ഞാൻ എല്ലാവർക്കും വേണ്ടപ്പെട്ട ഒരു അധ്യാപകനാണ്. അതായത് ഞങ്ങളെല്ലാം ഒരുമിച്ച് നിന്നുകൊണ്ടാണ് ഇവിടുത്തെ കാര്യങ്ങൾ മുഴുവനും നിർവഹിക്കുന്നത്. ഒരു ക്ലാസ്സിൽ ആളില്ലാത്ത അവസ്ഥ ഞങ്ങൾക്ക് ഉണ്ടാവലില്ല. അറബി മാഷ് വന്നിട്ടില്ല എന്നതുകൊണ്ട് ആ പീരീഡ് ഒഴിഞ്ഞു കിടക്കുകയെ, ഒരു ടീച്ചർ എത്തിയിട്ടില്ല എന്നതുകൊണ്ട് അറബി മാഷ് പോകാതിരിക്കുകയോ ചെയ്യുന്നൊരവസ്ഥയൊന്നും ഈ ശാലയിലില്ല. ഇവിടുത്തെ ടീച്ചേഴ്സിനിടയിലുള്ള ഈ ഒരുമയും ഐക്യവും പരസ്പരം താങ്ങും തണലുമായി നിലകൊള്ളുന്നത് തന്നെയാണ് ഈ വിദ്യാലയത്തിൻ്റെ ഒരു മേന്മ എന്ന് പറയുന്നത്. ഈ മേന്മയോടൊപ്പം 100 വർഷത്തിലധികമായി ഈ സ്ഥാപനം ഇവിടെ സ്ഥാപിതമായിട്ട് ഈ മുത്തശ്ശി ഇന്നും ഒരു പൊതുമണവാട്ടിയെപ്പോലെ നിൽക്കുന്നുണ്ടെങ്കിൽ
ഇതിൽ നിന്ന് ഒരുപാട് സന്താനങ്ങൾ ഇന്നും എല്ലാ വർഷവും ഇവിടെ നിന്ന് ജന്മം കൊണ്ട് പോകുന്നുണ്ടെങ്കിലും അവരെല്ലാം തന്നെ ഇതിൻ്റെ സഹകാരികളായിട്ടുണ്ട് എന്നതാണ് ഇതിൻ്റെ വിജയത്തിൻ്റെ മുഖ്യമായ കാരണം. ഇവിടുത്തെ മുഴുവൻ കാര്യങ്ങൾക്കും ഈ നാട്ടുകാർ എന്ന് പറയുന്നത് ഈ സ്ഥാപനത്തിൻ്റെ തന്നെ മക്കളാണ്. ആ മക്കൾ ഒരുമിച്ച് നിന്ന് ഈ കാര്യങ്ങൾ ചെയ്യുമ്പോൾ എല്ലാ കാര്യങ്ങളും അവരോട് പങ്കുവെക്കാനും അഭിപ്രായങ്ങൾ പറയാനും ഞങ്ങൾ അധ്യാപകർക്കൊരു ധൈര്യമാണ്. ആ ധൈര്യത്തെ അവർ പിന്താങ്ങി മുന്നോട്ട് കൊണ്ടുപോയത് കൊണ്ടുകൂടിയാണ് ഹൈടെക്കായി സ്ഥാപനങ്ങളെ ഉയർത്താൻ ഗവൺമെൻറ് തീരുമാനിച്ചപ്പോൾ അതിൻ്റെ 1-ാം വകുപ്പിൽ തന്നെ ഈ മഞ്ചേശ്വരത്തുള്ള ഈ ശാലയെ തിരഞ്ഞെടുത്തത് ഞങ്ങൾ മനസ്സിലാക്കുന്നു. ആ ഒരുമയും ഐക്യവും ഒക്കെ തന്നെയാണ് ഞങ്ങൾക്കിടയിലെ വിജയം. ഞങ്ങളുടെ AO മുതൽ VPO മുതൽ ഞങ്ങളുടെ മുഴുവൻ സംവിധാനങ്ങളും ഞങ്ങൾക്ക് താങ്ങും തണലുമായിട്ട് നിലകൊള്ളുന്നുണ്ട്. ആ അർത്ഥത്തിൽ എന്തെന്നില്ലാത്തൊരു ആനന്ദം ഈ ശാലയിൽ വന്ന് പഠിപ്പിക്കുന്നതിൽ എനിക്കുണ്ട്. അറബിയാണ് പഠിപ്പിക്കുന്നതെങ്കിലും എല്ലാ കാര്യത്തിലും ഒരാളായിക്കൊണ്ട് അവരുടെ കൂട്ടത്തിൽ ഒരു ഫാമിലിയിലെ ഒരംഗമായിക്കൊണ്ട് അങ്ങനെയാണ് ഞങ്ങൾ ഇത് യഥാർത്ഥത്തിലൊരു ഫാമിലി ആയിട്ടാണ് കാണാറുള്ളത്. ഇവിടെ നിന്ന് റിട്ടയർ ചെയ്തു പോയിട്ടുള്ള ഞങ്ങളുടെ മാലിനി ടീച്ചറും ലക്ഷ്മി ടീച്ചറും ഒക്കെ ഞങ്ങളുടെ ഒരു അമ്മയുടെ സ്ഥാനത്താണ് യഥാർത്ഥത്തിൽ ഞങ്ങളെല്ലാവരും കാണുന്നത്. പ്രത്യേകിച്ച് ഞാൻ ആ അർത്ഥത്തിൽ മുഴുവൻ ആളുകളെയും സ്നേഹമനസ്സിൽ ഉൾക്കൊണ്ടുകൊണ്ട് മുന്നോട്ട് പോകാൻ കഴിയുന്നത് കൂടിയാണ് ഞങ്ങളുടെ വിജയം. ആ അർത്ഥത്തിൽ ഇനിയും മുന്നോട്ട് പോകാൻ കഴിയട്ടെ എന്നതാണ് ഞങ്ങളുടെ പ്രാർത്ഥനയും. നന്ദി, നമസ്കാരം. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಬ್ದುಲ್ಲಾ. ನಾನು 2ನೇ ಕ್ಲಾಸಿಂದ ಬಂದದ್ದು 3ನೇ ಕ್ಲಾಸಿಗೆ. ನನಗೆ ಫಸ್ಟು ಕನ್ನಡ ಗೊತ್ತಿರಲಿಲ್ಲ, ಓದಲಿಕ್ಕೆ ಬರಲಿಕ್ಕೆ. ಈಗ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಗೊತ್ತುಂಟು. ಮತ್ತು ನನಗೆ ಸೌಭಾಗ್ಯ ಟೀಚರ್ ಮತ್ತು ಪ್ರಿಯಾಂಕಾ ಟೀಚರ್ ಮಧುರ ಕನ್ನಡ ಕಲಿಸಿದ್ದ ಕಾರಣ ಧನ್ಯವಾದಗಳು. ನನ್ನ ಹೆಸರು ಮಾಲಿನಿ. ನಾನಿಲ್ಲಿ 1990ರಿಂದ 2015ರವರೆಗೆ ಸರ್ವಿಸ್ ಮಾಡಿದ್ದೇನೆ. ಈಗ ನಾನು 2015ರಲ್ಲಿ ರಿಟೈರ್ಡ್ ಆಗಿದ್ದೇನೆ. ಈಗ ಮನೆಯಲ್ಲೇ ಇರೋದು. ಈ ಶಾಲೆಯ ಮೇಲೆ ಯಾವಾಗಲೂ ನನಗೆ ಅಪಾರ ಗೌರವ. ಕಾರಣ ನಮ್ಮ ಶಾಲೆ ನನ್ನ ಶಾಲೆ ಅಂತ ಹೇಳಿ, ನಮ್ಮ ಊರಿನ ಶಾಲೆ. ಜನಗಳು ಹಾಗೆ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ. ಪೇರೆಂಟ್ಸ್ ಎಲ್ಲ, ಮಕ್ಕಳು ಅಷ್ಟೇ. ನಾವು ಎಲ್ಲ ತುಂಬ ಟೀಚರ್ ಅಂತ ಹೇಳಿ ಭಾವನೆ ಇಲ್ಲ. ಮಕ್ಕಳೆಲ್ಲ ತುಂಬ ತಾಯಂದಿರ ಹತ್ತಿರ ಮಾತನಾಡುವಾಗ ಇಲ್ಲೆಲ್ಲ ಶಿಕ್ಷಕರೊಡನೆ ಮಾತನಾಡ್ತಾರೆ. ಏನು ಸಹಾಯ ಬೇಕಿದ್ದರೂ ಅವರು ಮುಜುಗರ ಇಲ್ಲದೆ ನಮ್ಮ ಹತ್ರ ಕೇಳ್ತಾರೆ, ನಾವು ಮಾಡ್ತೇವೆ. ಹಳೆ ವಿದ್ಯಾರ್ಥಿಗಳು ತುಂಬ ಎಷ್ಟೋ ದೂರದಿಂದ ನಮಗೆ ಪರಿಚಯ ಇರುವುದಿಲ್ಲ. ಟೀಚರ್ ನಮಸ್ತೆ, ನಾನು ಇಂಥವನಂತ ಹೇಳಿ ಬಂದು ಮಾತನಾಡ್ತಾರೆ. ಅಂದರೆ 25 ವರ್ಷ ಸರ್ವಿಸ್ ಇಲ್ಲಿ ಆದ ಕಾರಣ ಸಣ್ಣದಿರುವಾಗ ನೋಡಿದ್ದು ಅದೆಲ್ಲ ಪೇರೆಂಟ್ಸ್ನವರು ಎಲ್ಲಿ ಕಂಡರೂ ಟೀಚರ್ ಹೇಗಿದ್ದೀರಿ ಅಂತ ನಮ್ಮನ್ನು ಮಾತನಾಡ್ತಾರೆ. ತುಂಬ ಸಂತೋಷ ಆಗ್ತದೆ. ಏನಿಲ್ಲದಿದ್ದರೂ ಅವರು ಮಾತನಾಡ್ತಾರಲ್ಲ, ಟೀಚರ್ ಆದವರಿಗೆ ಅದೊಂದು ಬೆನಿಫಿಟ್. ನಮ್ಮ ಇಲ್ಲಿ ಬರುವ ಎಲ್ಲ ಟೀಚರ್ಸ್ನವರು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮನೆಯ ಪ್ರಾಬ್ಲಮೇ ಇಲ್ಲ ಅವರಿಗೆ ಯಾರಿಗೂ. ಎಲ್ಲ ಮತ್ತೆ ಅದರ ಚಿಂತೆ, ನಾಳೆಗೆ ಏನು ಮಾಡೋದು ಎಲ್ಲ ಮತ್ತೆ. ಅದು ಬರುವಾಗಲೂ ಚರ್ಚೆ ಶಾಲೆಯದ್ದು, ಹೋಗುವಾಗಲೂ ಚರ್ಚೆ ಶಾಲೆಯದ್ದೇ. ಅಂತ ಹೇಗೆ ಮಾಡೋದು, ಆ ಮಕ್ಕಳನ್ನು ಹೇಗೆ ತಿದ್ದುವುದು, ಹೇಗೆ ತರುವುದು ಸರಿದಾರಿಗೆ ಅಂತ ಎಲ್ಲ ಅದೇ ರೀತಿಯ ಮಾತುಗಳು. ಇಡೀ 24 ಗಂಟೆ ಇದ್ದರೂ ನಾವು ಇಲ್ಲಿರ್ತೇವೆ. ಅಷ್ಟು ಶಾಲೆ ಮೇಲೆ ಗೌರವ, ಪ್ರೀತಿ ಈ ಊರಿನ ಮಕ್ಕಳ ಮೇಲೆ. ಊರಿನ ಜನಗಳು ತುಂಬ ಒಳ್ಳೆಯವರು. ಯಾವುದೇ ಕಮೆಂಟ್ಸ್ ಇಷ್ಟರವರೆಗೆ ಈ ಶಾಲೆ ಮೇಲೆ ಬರಲಿಲ್ಲ. ಇನ್ನಾದರೂ ಈ ಶಾಲೆಯನ್ನು ನೋಡಿ ಜನರು ಸರ್ಕಾರಿ ಶಾಲೆಯ ಧೋರಣೆಯನ್ನು ಬದಲಾಯಿಸಿ ತಮ್ಮ ಮಕ್ಕಳನ್ನು ಮುಂದೆಯಾದರೂ ಸರ್ಕಾರಿ ಶಾಲೆಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಲಿ ಎಂದು ನಮ್ಮೆಲ್ಲರ ಹಾರೈಕೆ. ಇದು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಗೇಟ್ ಶಾಲೆ. ಇಂಥ ಮತ್ತಷ್ಟು ಸುದ್ದಿಗಳನ್ನು ಹೊತ್ತು ನಾನು ಕಾವ್ಯ ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ. ಸವಿ ಸವಿ ನೆನಪು, ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು.
ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು.